ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸಿನಿಮಾ ಲೈನ್ಸ್. ಇವಾಗ ಬೇಸಿಕ್ ಆಗಿ ಇನ್ನೇನು ಶೂಟಿಂಗ್ ಹತ್ರ ಬಂದಿರುತ್ತೆ. ಇನ್ನೇನು ಕೆಲವೇ ದಿನದಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಒಂದು ಮುಹೂರ್ತ ಅಂತ ಮಾಡ್ತಾರೆ, ಒಂದು ದೇವಸ್ಥಾನದಲ್ಲೋ ಇಲ್ಲ ಒಂದು ಸ್ಟುಡಿಯೋದಲ್ಲೋ ಒಂದು ದೊಡ್ಡದಾಗಿ ಗ್ರ್ಯಾಂಡ್ ಆಗಿ ಪ್ಲಾನ್ ಮಾಡ್ತಾರೆ. ಇಲ್ಲ ಸಣ್ಣ ಸಣ್ಣ ಬಜೆಟ್ ಆದ್ರೆ ಒಂದು ಚಿಕ್ಕದಾಗ ಒಂದು ಮುಹೂರ್ತ ಅಂತ ಪ್ಲಾನ್ ಮಾಡಿ ಶೂಟಿಂಗ್ ನ ಪೂಜೆ ಪೂಜೆ ಮಾಡಿ ಆಮೇಲೆ ಶೂಟಿಂಗ್ ಹೋಗಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದ ಇನ್ನು ಶೂಟಿಂಗ್ ಪ್ರೊಸೆಸ್ ತುಂಬಾ ಸ್ಪೀಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಕೆಲವೇ ದಿನದಲ್ಲಿ ಶೂಟಿಂಗ್ ಎಲ್ಲರೂ ಹೋಗ್ಬೇಕಲ್ಲ. ಪ್ರತಿ ಒಂದು ಆರ್ಟಿಸ್ಟ್ನು ಆಮೇಲೆ ಪ್ರತಿಯೊಂದು ಟೆಕ್ನಿಷಿಯನ್ಸ್ ಲಿಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾವ್ದೇ ಟೆಕ್ನಿಷಿಯನ್ಸ್ ಫೈನಲ್ ಆಗಿರ್ತಾರೆ, ಒಬ್ಬ ಲೈಟ್ ಬಾಯ್ ಆಗಿರ್ಬೋದು, ಒಬ್ಬ ಲೈಟ್ ಮ್ಯಾನ್ ಆಗಿರ್ಬೋದು, ಇಲ್ಲ ಒಂದು ಯೂನಿಟ್ ಆಗಿರ್ಬೋದು, ಒಂದು ಕ್ಯಾಮ್ರಾ ಆಗಿರ್ಬೋದು, ಒಂದು ಪ್ರೊಡಕ್ಷನ್ ಆಗಿರ್ಬೋದು, ಒಂದು ಮೇಕಪ್, ಕಾಸ್ಟ್ಯೂಮು, ಆರ್ಟ್ ಡಿಪಾರ್ಟ್ಮೆಂಟ್, ಕ್ಯಾರವ್ಯಾನ್ ಹೇಳ್ತಾ ಹೋದ್ರೆ ಇದೇ ತರ ತುಂಬಾ ಅಂದ್ರೆ ತುಂಬಾ ಟೆಕ್ನಿಷಿಯನ್ಸ್ ಬರ್ತಾರೆ. ಇವ್ರನ್ನೆಲ್ಲ ಕಂಪ್ಲೀಟ್ ಆರ್ಡರ್ ಆಗಿ ಒಂದು ಲಿಸ್ಟ್ ಮಾಡ್ಕೊಂಡು ಯಾವ್ದೇ ಟೆಕ್ನಿಷಿಯನ್ಸ್ ನ ಕರಿಬೇಕು. ಫಸ್ಟ್ ಡೇ ಎಲ್ಲಿರುತ್ತೆ ಶೂಟಿಂಗ್, ಆಮೇಲೆ 2-3 ದಿನ ಎಲ್ಲಿರುತ್ತೆ, ಒಂದು ಶೆಡ್ಯೂಲ್ ಫುಲ್ ಎಲ್ಲಿರುತ್ತೆ, ಅದಕ್ಕಾಗಿರೋ ಪರ್ಮಿಷನ್ಸ್ ಏನೇನ್ ಪರ್ಮಿಷನ್ಸ್ ಹಾಕೊಬೇಕು, ಫಸ್ಟ್ ದಿನ ಯಾವ ಆರ್ಟಿಸ್ಟ್ ಇರ್ತಾರೆ, ಹೀರೋ ಇರ್ತಾರ, ಹೀರೋಯಿನ್ ಇರ್ತಾರ, ಇಲ್ಲ ಅವ್ರ ಕ್ಯಾರವ್ಯಾನ್ ಬೇಕಾ, ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಇನ್ನೇನ್ ನಾಳೆಯಿಂದ ಶೂಟಿಂಗ್ ಹೋಗ್ತೀವಿ ಅಂತ ನಾವು ಶೂಟಿಂಗ್ ಸೆಟ್ ಬರಕ್ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ದಿನ ಶೂಟಿಂಗ್ ಸ್ಟಾರ್ಟ್ ಆಗಕ್ಕೆ ಒಂದು ಬೇಸಿಕ್ ಕೆಲಸ ಏನು ಅಂದ್ರೆ, ಹಿಂದಿನ ದಿನ ಒಬ್ಬ ಮ್ಯಾನೇಜರ್ ಅದನ್ನು ಪ್ರತಿ ಒಂದು ಟೆಕ್ನಿಷಿಯನ್ಸ್ಗೂ ಫೋನ್ ಮಾಡಬೇಕು. ಹಿಂದೆ ನಾವು ಬ್ಲಾಕ್ ಮಾಡಿರ್ತೀವಿ ಫೋನ್ ಮಾಡಿ, ಸರ್ ಇಂಥ ದಿನ ಶೂಟಿಂಗ್ ಇರುತ್ತೆ ಅಂತ. ಆದ್ರೂ ಪ್ರತಿ ಒಂದು ಟೆಕ್ನಿಷಿಯನ್ಸ್ಗೂ ಹಿಂದಿನ ದಿನ ಫೋನ್ ಮಾಡಬೇಕು. ಒಂದು ವಾಟ್ಸ್ಆಪ್ ಗ್ರೂಪ್ ಅಂತ ಮಾಡಬೇಕು. ಗ್ರೂಪ್ ಮಾಡಿದಾದ್ಮೇಲೆ ಆ ಗ್ರೂಪ್ ಅಲ್ಲಿ ಪ್ರತಿಯೊಬ್ಬರನ್ನು ಆಡ್ ಮಾಡಬೇಕು. ಮೇನ್ ಟೆಕ್ನಿಷಿಯನ್ಸ್ ಯಾರು ಇರ್ತಾರೆ, ರೆಗ್ಯುಲರ್ ಆಗಿ ಕೆಲಸ ಮಾಡೋರು ಯಾರು ಬರ್ತಾರೆ, ಅವ್ರನ್ನೆಲ್ಲ ಒಂದು ಗ್ರೂಪ್ ಮಾಡಬೇಕು. ಆಮೇಲೆ ಒಂದು ಲೊಕೇಶನ್ ಅಂತ ಆಡ್ ಮಾಡ್ಬೇಕು ಅದಕ್ಕೆ. ಅದಾದ್ಮೇಲೆ ಟೈಮಿಂಗ್ಸ್ ಹೇಳ್ಬೇಕು. ಆಮೇಲೆ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಪರ್ಸನಲ್ ಆಗು ಹೇಳಿರ್ಬೇಕು. ಆರ್ಟಿಸ್ಟ್ಗೆಲ್ಲ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಹೇಳ್ಬೇಕು, ಫೋನ್ ಮಾಡಿ ಹೇಳ್ಬೇಕು. ನಾನು ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಹೇಳ್ಬೇಕು ಅಂತ ಏನಕ್ಕೆ ಇಲ್ಲಿ ಮೆನ್ಷನ್ ಮಾಡಿ ಹೇಳ್ತಿದ್ದೀನಿ ಅಂದ್ರೆ, ಕೆಲವೊಂದು ಆರ್ಟಿಸ್ಟ್ ಇರ್ತಾರೆ, ನಾವು ಫೋನ್ ಮಾಡಿ ಹೇಳ್ತಿರ್ತೀವಿ, ಸರ್ ನಾಳೆ ಬೆಳಗ್ಗೆ ಇಂಥ ಟೈಮ್ಗೆ ಇಂಥ ಲೊಕೇಶನ್ ಬರಬೇಕು ಅಂತ. ಸಮ್ಟೈಮ್ಸ್ ಅವ್ರು ಏನೋ ಒಂದು ಮಿಸ್ಟೇಕ್ ಮಾಡಿ ಒಂಚೂರು ಲೇಟ್ ಆಗಿ ಬಂದ್ಬಿಡ್ತಾರೆ. ಕೇಳಿದ್ರೆ ಇಲ್ಲ ಸರ್ ಮ್ಯಾನೇಜರ್ ಲೊಕೇಶನ್ ಕಳ್ಸಿಲ್ಲ, ಇದು ಟೈಮಿಂಗ್ಸ್ ಕಳ್ಸಿರಲಿಲ್ಲ ನನಗೆ ಅಂತ. ಅದಕ್ಕೆ ಮೇನ್ ಫಸ್ಟ್ ಪಾಯಿಂಟ್ ನಾವು ಮಾಡ್ಬೇಕಾಗಿರೋದು ಏನಂದ್ರೆ, ನೀವು ಫೋನ್ ಮಾಡೋ ಅವ್ರಿಗೆ ಅಪ್ಡೇಟ್ ಮಾಡಿರ್ತೀವ, ಅದಾದ್ಮೇಲೆ ಒಂದು ಮೆಸೇಜ್ ಅಂತ ಮಾಡಬೇಕು. ಮೆಸೇಜ್ ಮಾಡಿ ಅವ್ರ ಕಡೆಯಿಂದ ಒಂದು ರಿಪ್ಲೈ ತಗೊಂಡ್ರೆ ನಮ್ಗೊಂದು ಕನ್ಫರ್ಮೇಶನ್ ಇರುತ್ತೆ, ನಮ್ ಕಡೆಯಿಂದ ಕಂಪ್ಲೀಟ್ ಅಪ್ಡೇಟ್ ಅವ್ರಿಗೆ ಕೊಟ್ಟಿದೀವಿ ಅಂತ. ಇನ್ನೇನ್ ನಾಳೆ ಬೆಳಗ್ಗೆ ಶೂಟಿಂಗ್ ಸೆಟ್ಗೆ ಬರ್ತೀವಿ. ಶೂಟಿಂಗ್ ಸೆಟ್ಗೆ ಬಂದಾಗ ಫಸ್ಟ್ ಕೆಲಸ ಏನು ಅಂದ್ರೆ, ಪ್ರತಿಯೊಬ್ಬರಿಗೂ ಮತ್ತೆ ಫಾಲೋ ಅಪ್ ಮಾಡ್ಬೇಕು. ಹಿಂದಿನ ದಿನ ರಾತ್ರಿ ಫಾಲೋ ಅಪ್ ಮಾಡಿರ್ತೀವಲ್ಲ, ಅದ್ ಬಿಟ್ಟು ಮತ್ತೆ ಬೆಳಗ್ಗೆನೆ ಫೋನ್ ಮಾಡ್ಬೇಕು. ಯಾಕಂದ್ರೆ ಇವಾಗ ಎಲ್ಲರೂ ಒಂದಷ್ಟು ಜನ ಆಚೆಯಿಂದ ನೋಡೋರೆಲ್ಲ ಏನ್ ಅನ್ಕೋತಾರೆ ಅಂದ್ರೆ, ಫಿಲಂ ಮ್ಯಾನೇಜರ್ ಅಲ್ವಪ್ಪ ನಿಮ್ಗೇನು, ಒಂದ್ ಫೋನಲ್ಲಿ ಫೋನ್ ಮಾತಾಡ್ತೀರಾ, ಫೋನಲ್ಲಿ ಎಲ್ಲ ಇದು ಕನ್ವರ್ಸೇಷನ್ ನಡೀತಾ ಇರತ್ತೆ, ನೀವು ಕರೆದ್ರೆ ಅಲ್ಲಿ ಬರ್ತಾರೆ, ಪ್ರತಿಯೊಬ್ಬ ಆರ್ಟಿಸ್ಟ್ ಹತ್ರನು ನೀವು ಮಾತಾಡಬಹುದು. ಇದನ್ನೆಲ್ಲ ನಾವು ಮಾಡಕ್ ಮುಂಚೆ ಬೆಳಗ್ಗೆ, ಎಕ್ಸಾಂಪಲ್ ನಮ್ ಫಿಲಂ ಕಾಲ್ ಶೀಟ್ ಇರೋದೇನಂದ್ರೆ, ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಒಂದು ಕಾಲ್ ಶೀಟ್, ಅದಾದ್ಮೇಲೆ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 2 ಗಂಟೆವರೆಗೂ ಒಂದು ಕಾಲ್ ಶೀಟ್. ಇಲ್ಲ ಅದಾದ್ಮೇಲೂ ಮಾಡ್ತೀವಿ ಅಂದ್ರೆ 6 to 6 9, ಸಾಯಂಕಾಲ 6ರಿಂದ ಬೆಳಗಿನ ಜಾವ 6ವರೆಗೂ ಮಾಡಿದ್ರೆ ಸಮಥಿಂಗ್ 1.5 ಆಗುತ್ತೆ. ಆ ತರ ಪ್ರೊಸೀಜರ್ ಎಲ್ಲ ತುಂಬಾ ಇದೆ. ನಾವು ಮಾತಾಡ್ತಾ ಮಾತಾಡ್ತಾ ಸೆಂಟ್ರಲ್ ಏನೋ ಒಂದು ಸಮ್ ಪಾಯಿಂಟ್ ಬರುತ್ತೆ, ಆ ಪಾಯಿಂಟ್ ನ ಎಕ್ಸ್ಪ್ಲೇನ್ ಮಾಡಕ್ ಹೋಗಿ ನಮ್ ಮೈನ್ ಟಾಪಿಕ್ ಮರ್ತೋಗ್ತಾರೆ. ಇವಾಗ ಬೆಳಗ್ಗೆ ಶೂಟಿಂಗ್ ಸ್ಪಾಟ್ ಬರ್ತೀವಿ, 9 ಗಂಟೆ ಕಾಲ್ ಶೀಟ್ಗೆ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ 7 ಗಂಟೆಗೆ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಇದು ನಮ್ ಟೆಕ್ನಿಷಿಯನ್ಸ್ ಒಂದು ಒಳ್ಳೆ ಗುಣ ಅಂತ ಹೇಳ್ಬೋದು. ಯಾಕಂದ್ರೆ 9 ಗಂಟೆಗೆ ಶೂಟಿಂಗ್ ಕಾಲ್ ಶೀಟ್ ಇದ್ರೆ ಪ್ರತಿಯೊಬ್ರು 6 ಗಂಟೆಗೆ ಎದ್ದೊಳ್ತಾರೆ, ಇಲ್ಲ ಒಂದು 5 ಗಂಟೆಗೆ ಎದ್ದು ರೆಡಿಯಾಗಿ ಪ್ರತಿಯೊಬ್ರು ಒಂದು 6:30 7 ಗಂಟೆಯಿಂದ ಸೆಟ್ಟಿಗೆ ಬರಕ್ ಸ್ಟಾರ್ಟ್ ಆಗ್ತಾರೆ. ಪ್ರತಿಯೊಬ್ಬರಿಗೂ ಒಬ್ಬ ಮ್ಯಾನೇಜರ್ ಅದನ್ನ ಫೋನ್ ಮಾಡಿ ಹೇಳ್ಬೇಕು, ಸರ್ ಎಲ್ಲಿದ್ದೀರಾ, ಒಂಚೂರು ಬೇಗ ಬರ್ತೀರಾ ಅಂತ. ಇಲ್ಲಿ ಫಸ್ಟ್ ಏನು ಅಂದ್ರೆ, ನಮ್ಮ ಪ್ರೊಡಕ್ಷನ್ ಹುಡುಗರು, ಒಂದು ಪ್ರೊಡಕ್ಷನ್ ಚೀಫ್ ಆಗಿರ್ಬೋದು, ಇಲ್ಲ ಅದೆಲ್ಲೋ ಹುಡುಗರಾಗಿರ್ಬೋದು, ಅವ್ರದ್ದು ಯಾವ ತರ ಇರುತ್ತೆ ಬೆಳಗ್ಗೆ ಕೆಲಸ ಅಂದ್ರೆ, ಇವಾಗ ನಾವು ಒಂದು ಲೊಕೇಶನ್ ಅಂತ ಫೈನಲ್ ಮಾಡಿರ್ತೀರಿ, ಅವರು ಅಲ್ಲಿ ಬೆಳಗ್ಗೆನೆ ಬೇಗ ಬಂದು 6 ಗಂಟೆಗೋ 6 ಕಾಲ್ಗೋ ಬೇಗ ಬಂದು ಅಲ್ಲೊಂದು ಜಾಗ ಅಂತ ಸೆಟ್ ಮಾಡಿ, ಆ ಜಾಗದಲ್ಲಿ ಲೈಟ್ ಇದೆಯಾ, ಆ ಜಾಗದಲ್ಲಿ ಅಡ್ಗೆ ಮಾಡಕ್ಕೆ ಎಲ್ಲ ಸೌಕರ್ಯಗಳಿದೆಯಾ, ಅಲ್ಲಿ ನೀರಿದೆಯಾ, ಕೈ ತೊಳಿಯಕ್ಕೆ, ಪಾತ್ರೆ ತೊಳಿಯಕ್ಕೆ ನೀರಿದೆಯಾ, ಇದನ್ನೆಲ್ಲ ಪ್ರತಿಯೊಂದು ಅಬ್ಸರ್ವ್ ಮಾಡಿ ಅದಕ್ಕೆ ತಕ್ಕಂಗಿರೋ ಸೆಟಪ್ ನ ರೆಡಿ ಮಾಡ್ಕೊಂಡು, ಅವ್ರು ಬೆಳಗ್ಗೆ ಟಿಫನ್ಗೆಲ್ಲ ರೆಡಿ ಮಾಡ್ಕೊಂಡು, ಇಡ್ಲಿಯಿಂದ ಹಿಡಿದು ಚಿತ್ರಾನ್ನ ಪ್ರತಿಯೊಂದು ಉಪ್ಪಿಟ್ಟು ಇದನ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು, ಅದಕ್ಕೊಂದು ಸೆಟಪ್ ಅಂತ ರೆಡಿ ಮಾಡ್ಕೊಂಡು, ಅದಕ್ಕೊಂದು ಚೇರ್ಸ್ ಅಂತ ಹಾಕಿ ಯಾರ್ಯಾರು ಎಲ್ಲೆಲ್ಲಿ ಕುತ್ಕೋಬೇಕು, ಅದಕ್ಕೊಂದು ಟೇಬಲ್ಸ್ ಅಂತ, ಪ್ರತಿಯೊಂದನು ಒಬ್ಬ ಪ್ರೊಡಕ್ಷನ್ ಅವರು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಒಂದು ಬೇಸಿಕ್ ಶೂಟಿಂಗ್ ಬೆಳಗ್ಗೆ ಸ್ಟಾರ್ಟ್ ಆಗ್ಬೇಕಂದ್ರೆ. ಆಮೇಲೆ ಇದೇ ತರ ಪ್ರೊಸೀಜರ್ ನಡೀತಾ ಇರುತ್ತೆ. ಆಮೇಲೆ ನೆಕ್ಸ್ಟ್ ಯೂನಿಟ್ ಅವ್ರು ಬರ್ತಾರೆ. ಇಲ್ಲಿ ನಮ್ ಯೂನಿಟ್ ಅವ್ರದ್ದು ಯಾವ ತರ ಅಂದ್ರೆ, ಪಾಪ ಎಲ್ಲ ಒಂದು 5-6 ಜನ ಯೂನಿಟ್ ಹುಡುಗರು ಇರ್ತಾರೆ. ಎಕ್ಸಾಂಪಲ್ ಒಂದು ಒಂದು ಬೇಸಿಕ್ ಶೂಟಿಂಗ್ ಅಲ್ಲಿ ಒಂದು 5-6 ಜನ ಯೂನಿಟ್ ಹುಡುಗರು ಇರ್ತಾರೆ. ಒಂದು ಜನರೇಟರ್ ವ್ಯಾನ್ ಅಂತ ಬರುತ್ತೆ, ಅದರಲ್ಲಿ ಅವರು ಪ್ರತಿಯೊಂದು ಲೈಟ್ಸ್, ಅದಕ್ಕೆ ಬೇಕಾಗಿರೋ ಸ್ಟ್ಯಾಂಡ್ಸ್, ಎಕ್ವಿಪ್ಮೆಂಟ್ಸ್ ಪ್ರತಿಯೊಂದನ್ನು ತಗೊಂಡು ಆ ಜನರೇಟರ್ ವ್ಯಾನ್ ಅಲ್ಲಿ ಆ ಹುಡುಗರು ಬರ್ತಾರೆ ಪ್ರತಿಯೊಬ್ರು. ತುಂಬಾ ಕಷ್ಟ ಇರುತ್ತೆ ಒಂದು ಯೂನಿಟ್ ಹುಡುಗರದು. ತುಂಬಾ ಕೆಲಸ ಅಂದ್ರೆ ತುಂಬಾ ಕಷ್ಟ ಇರುತ್ತೆ.
ನಾವು ಯೂನಿಟ್ ಹುಡುಗರನ್ನಾಗ್ಲಿ, ಪ್ರೊಡಕ್ಷನ್ ಹುಡುಗರನ್ನಾಗ್ಲಿ, ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನಾಗ್ಲಿ, ಪ್ರತಿಯೊಬ್ರು ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕು. ಒಂದು ಮೂವಿಲಿ ಒಂದು ದಿನ ಶೂಟಿಂಗ್ ನಡಿಬೇಕಂದ್ರೆ ಅವರು ಬೆಳಗ್ಗೆನೆ ಬಂದು ಆ ಲೈಟ್ಸ್, ದೊಡ್ಡ ದೊಡ್ಡ ಲೈಟ್ಸ್ ಇರುತ್ತೆ, ಅದನ್ನೆಲ್ಲ ಇಳಿಸಿ, ಆ ಸ್ಟ್ಯಾಂಡ್, ಪ್ರತಿಯೊಂದು ಸ್ಟ್ಯಾಂಡ್ ಕೆಳಗಡೆ ಇಳಿಸಿ, ಆಮೇಲೆ ಅದಕ್ಕೆ ತಕ್ಕಂಗಿರೋ ವೈರಿಂಗ್ ಮಾಡಿ, ನಾವು ಶೂಟಿಂಗ್ ಲೊಕೇಶನ್ ಯಾವ ಶಾಟ್ ಎಲ್ಲಿ ತೆಗಿತೀರಿ ಅಂತ ಅದಕ್ಕೆ ಪ್ರತಿಯೊಂದು ಕ್ಯಾಮ್ರಾಮನ್ ಅಸಿಸ್ಟೆಂಟ್ಸ್ ನ ಸಜೆಷನ್ ತಗೊಂಡು ಅಲ್ಲೆಲ್ಲ ಲೈಟಿಂಗ್ ಮಾಡಿ, ಆಮೇಲೆ ಅದಕ್ಕೆ ತಕ್ಕಂಗಿರೋ ಜನರೇಟರ್ ವೈರ್ಸ್ನೆಲ್ಲ ಕಲೆಕ್ಷನ್ ಕೊಟ್ಟು ತುಂಬಾ ಅಂದ್ರೆ ತುಂಬಾ ರೆಡಿ ಮಾಡ್ಕೊಬೇಕಾಗತ್ತೆ. ಆಮೇಲೆ ಇನ್ನು ನಾನು ಹೇಳ್ತಿದ್ನಲ್ವಾ, ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗರು, ಒಬ್ಬ ಆರ್ಟ್ ಡಿಪಾರ್ಟ್ಮೆಂಟ್ ಚೀಫ್ ಇಂದ, ಆರ್ಟ್ ಡೈರೆಕ್ಟರ್ ಇಂದ ಹಿಡಿದು ಲಾಸ್ಟ್ ಲೆವೆಲ್ಗೆ ಒಬ್ಬ ಕಸ ಗುಡಿಸೋ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗನು ತುಂಬಾ ಇಂಪಾರ್ಟೆಂಟ್ ಆಗ್ತಾನೆ. ಯಾಕಂದ್ರೆ ಇವಾಗ ಡೈರೆಕ್ಟರ್ ಆಗಿರ್ಬೋದು, ಇಲ್ಲ ಕ್ಯಾಮ್ರಾಮನ್ ಆಗಿರ್ಬೋದು, ತಲೆಯಲ್ಲಿ ಒಂದು ಕನ್ಸಿರತ್ತೆ, ನನಗೆ ಒಂದು ರೂಮ್ ಅಲ್ಲಿ ನೋಡಪ್ಪ ಈ ತರ ಸೆಟಪ್ ಇರಬೇಕು, ನನಗೆ ಇಲ್ಲಿ ಈ ತರ ಒಂದು ತಟ್ಟೆ ಇರಬೇಕು, ಇಲ್ಲ ಇಲ್ಲೊಂದು ಟಿವಿ ಇರಬೇಕು, ಇಲ್ಲೊಂದು ಬೆಡ್ ಇರಬೇಕು ಅಂತ ಬಾಯಲ್ಲಿ ಹೇಳಕ್ ಚೆನ್ನಾಗಿರುತ್ತೆ. ಆದ್ರೆ ಅವ್ರು ಹೇಳಿದ್ದನ್ನ ಪ್ರತಿ ಒಂದನ್ನು ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಸೆಟ್ ಮಾಡ್ತಾರಲ್ವಾ. ಇವಾಗ ಹಿಂದಿನ ದಿನ ಶೂಟಿಂಗ್ ನಡೆದಿರತ್ತೆ, ಶೂಟಿಂಗ್ ನಡೆದು ತುಂಬಾ ಗಲೀಜಾಗಿರುತ್ತೆ, ಇಲ್ಲ ಏನೋ ಒಂದು ಬಾಂಬ್ ಬ್ಲಾಸ್ಟ್ ಎಫೆಕ್ಟ್ ತೆಗ್ದಿರ್ತೀವಿ, ಇಲ್ಲ ಏನೋ ಒಂದು ಫೈರ್ ಆ ತರ ಮಾಡಿರ್ತೀವಿ, ಇಲ್ಲ ಏನೋ ಒಂದು ಡಸ್ಟ್ ಹಾಕಿ ಒಂದು ಶೂಟ್ ಮಾಡಿರ್ತೀವಿ. ತಿರ್ಗಾ ನೆಕ್ಸ್ಟ್ ದಿನ ಬೆಳಗ್ಗೆ ಬರ್ಬೇಕಂದ್ರೆ ಪ್ರತಿಯೊಂದನ್ನು ಅವ್ರು ತುಂಬಾ ಕ್ಲೀನ್ ಮಾಡ್ಬೇಕಾಗತ್ತೆ. ಅದನ್ನ ಕ್ಲೀನ್ ಮಾಡಿ ಪ್ರತಿಯೊಂದನ್ನು ಮತ್ತೆ ಹೆಂಗಿದೆಯೋ ಹಂಗೆ ರೀಅರೇಂಜ್ ಮಾಡ್ಬೇಕಾಗತ್ತೆ. ಈ ಪ್ರತಿಯೊಂದನ್ನು ಇವಾಗ ಯಾವ ತರ ಅಂದ್ರೆ ಒಂದು ಕಂಟಿನ್ಯೂಟಿ ಅಂತ ಇರುತ್ತಲ್ಲ, ಒಂದು ಕಂಟಿನ್ಯೂಟಿನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿರ್ಬೋದು, ಕೋ ಡೈರೆಕ್ಟರ್ ಇಲ್ಲ ಡೈರೆಕ್ಷನ್ ಟೀಮು, ಇವರೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂತಾರ, ಅಷ್ಟು ಚೆನ್ನಾಗಿ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸೆಟ್ ಕ್ಲೀನ್ ಆಗಿರ್ಬೇಕಂದ್ರೆ, ಇಲ್ಲ ಒಂದು ನಾವು ಅನ್ಕೊಂಡಂಗೆ ಒಂದು ಶೂಟ್ ಮಾಡಕ್ಕೆ ಒಂದು ಡಿಸೈನ್ ಬೇಕಂದ್ರೆ, ಇಲ್ಲ ಒಂದು ಸೆಟಪ್ ಬೇಕಂದ್ರೆ, ಕಂಪ್ಲೀಟ್ ಇದನ್ನ ರೆಡಿ ಮಾಡಕ್ಕೆ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಯೂನಿಟ್ ಆಯ್ತು, ಆರ್ಟ್ ಡಿಪಾರ್ಟ್ಮೆಂಟ್ ಆಯ್ತು, ಪ್ರೊಡಕ್ಷನ್ ಆಯ್ತು, ಇಲ್ಲಿ ನೆಕ್ಸ್ಟ್ ಬರೋ ಡಿಪಾರ್ಟ್ಮೆಂಟ್ಸ್ ಯಾವ್ದು ಅಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಕೆಲವೊಂದು ಡೈರೆಕ್ಟರ್ಸ್ ಇರ್ತಾರೆ, ಯಾವ ತರ ಅಂದ್ರೆ ಡೈರೆಕ್ಟರ್ಗೆ ಸಪರೇಟ್ ಕಾರ್ ಕೊಡಬೇಕು, ಅಸಿಸ್ಟೆಂಟ್ಸ್ಗೆ ಸಪರೇಟ್ ಕಾರ್ ಕೊಡಬೇಕು. ಕೆಲವು ಡೈರೆಕ್ಟರ್ ನಾನು ಅಸಿಸ್ಟೆಂಟ್ಸ್ ಜೊತೆ ಬರಲ್ಲ ಅಂತಾರೆ. ಕೆಲವು ಡೈರೆಕ್ಟರ್ ಯಾವ ತರ ಅಂದ್ರೆ, ಇಲ್ಲ ನಾನು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಜೊತೆ ಎಲ್ಲ ಬಂದ್ಬಿಡ್ತೀನಿ, ನನಗೊಂದು ಕಾರ್ ಕೊಟ್ಬಿಡಿ ಅಂತಾರೆ. ಕೆಲವೊಂದು ಪ್ರೊಡಕ್ಷನ್ ಅಲ್ಲಂತೂ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ, ಇಲ್ಲ ಡೈರೆಕ್ಟರ್ಸ್ ಆಗಲಿ ಎಷ್ಟು ಸಿಂಪಲ್ ಆಗಿರ್ತಾರೆ ಅಂದ್ರೆ, ಪಾಪ ಅವ್ರು ಏನು ಡಿಮ್ಯಾಂಡೇ ಮಾಡಕ್ ಹೋಗಲ್ಲ. ಸರ್ ನೀವ್ ಏನ್ ಕೊಟ್ರೆ ನಾವು ಅದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ ಬರ್ತೀವಿ, ನಮ್ಗೆ ಫಿಲಮ್ ಸಿಕ್ಕಿರೋದೇ ದೊಡ್ಡ ವಿಷಯ, ನನ್ನ ಕನಸನ್ನ ಒಬ್ರು ಪ್ರೊಡ್ಯೂಸ್ ಮಾಡಕ್ ಬಂದಿದ್ದಾರೆ ಅಂದ್ರೆ ಅವರು ನಾವು ತುಂಬಾ ಸಪೋರ್ಟ್ ಮಾಡ್ಬೇಕು ಅಂತ ಕೆಲವೊಂದು ಡೈರೆಕ್ಟರ್ಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಸಪೋರ್ಟಿಂಗ್ ಆಗಿರ್ತಾರೆ. ನೆಕ್ಸ್ಟ್ ಡೈರೆಕ್ಷನ್ ಟೀಮ್ ಸೆಟ್ ಬರ್ತಾರೆ, ಡೈರೆಕ್ಟರ್ ಸೆಟ್ ಬಂದು ಪ್ರತಿಯೊಂದನ್ನು ಅರೇಂಜ್ ಆಗಿದ್ಯಾ ನೋಡ್ಕೊಂತಾರೆ, ಯಾವ್ದೇ ತರ ಇದೆ, ನಾವ್ ಇವತ್ತು ಏನ್ ಶೂಟ್ ಮಾಡ್ಬೇಕು, ಆ ಸೀನ್ ಪೇಪರ್ಸ್ ಇಂದ ಹಿಡಿದು ಪ್ರತಿಯೊಂದನ್ನು ಎಲ್ಲ ಕಂಟಿನ್ಯೂಟಿ ಕರೆಕ್ಟ್ ಆಗಿದ್ಯಾ, ಇವತ್ತು ಯಾವ್ದಾವ್ದು ಆರ್ಟಿಸ್ಟ್ ಪ್ಲಾನ್ ಮಾಡಿದೀವಿ ಎಲ್ಲ ಒಂದು ಬಂದು ಸೆಟ್ ನೋಡ್ಕೊಂತಾರೆ. ಇನ್ನು ಮೇನ್ ನಾವ್ ಹೇಳ್ಬೇಕಾಗಿರೋದು ನಮ್ಮ ಕ್ಯಾಮ್ರಾಮ್ಯಾನ್ ಡಿಪಾರ್ಟ್ಮೆಂಟ್. ಒಬ್ಬ ಡಿ.ಒ.ಪಿ ಒಂದು ಫಿಲಮ್ಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದ್ರೆ ನಾವ್ ಇವಾಗ ಏನಾದ್ರೂ ಅನ್ಕೋಬಹುದು. ಎಕ್ಸಾಂಪಲ್, ನನ್ಗೆ ಇಲ್ಲೊಂದು ಅದು ಐ ಜಂಪ್ ಮಾಡಿ ಇಲ್ಲಿ ಕಾರ್ ಬಂದು ಇಲ್ಲಿ ಲ್ಯಾಂಡ್ ಆಗ್ಬೇಕು, ಹೀರೋ ಇದರಿಂದ ಇಳಿದು ಫುಲ್ ಸ್ಮೋಕ್ ಅಲ್ಲಿ ನಡ್ಕೊಂಡ್ ಬರ್ಬೇಕು, ಇದನ್ನೆಲ್ಲ ಎಷ್ಟೇ ನಾವ್ ಎಕ್ಸಿಕ್ಯೂಟ್ ಮಾಡಿದ್ರು ಇದನ್ನ ನೀಟಾಗಿ ಕ್ಯಾಪ್ಚರ್ ಮಾಡಕ್ಕೆ ಒಬ್ಬ ಕ್ಯಾಮ್ರಾಮನ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಇಲ್ಲ ನಮ್ ಡಿ.ಒ.ಪಿ ಅಸಿಸ್ಟೆಂಟ್ಸ್ ಅಂತೂ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ, ಒಬ್ಬ ಆರ್ಟಿಸ್ಟ್ ಬಂದು ಅಲ್ಲಿ ನಿಂತ್ಕೊಂಡಾಗ ಅವ್ರ ಮುಖದ ಮೇಲೆ ಲೈಟ್ ಬೀಳ್ತಾ ಇದೆಯಾ, ಇಲ್ಲ ಲೈಟ್ ಕವರ್ ಆಗ್ತಾ ಇದೆಯಾ, ಇದನ್ನೆಲ್ಲ ಪ್ರತಿಯೊಂದನ್ನು ತುಂಬಾ ಅಂದ್ರೆ ತುಂಬಾ ಇದು ಕೇರ್ ಆಗಿ ನೋಡ್ಕೊಬೇಕಾಗತ್ತೆ. ಯಾಕಂದ್ರೆ ನಾವ್ ಇವಾಗ ಫುಲ್ ಡೇ ಏನೇ ಶೂಟ್ ಮಾಡಿದ್ರು ಒಂದ್ ಸಣ್ಣ ಮಿಸ್ಟೇಕ್ ಆಗೋಯ್ತು, ಇಲ್ಲ ಕ್ಯಾಮ್ರಾಮನ್ ಕಡೆಯಿಂದ ಅಂದ್ರೆ ತುಂಬಾ ಬ್ಲೇಮ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಏನ್ ನಾವ್ ಎಷ್ಟೇ ದೊಡ್ಡ ಕನ್ಸ್ ಕಂಡಿದ್ರು, ಅಂದ್ರೆ ಒಬ್ಬ ಡೈರೆಕ್ಟರ್ ಎಷ್ಟೇ ದೊಡ್ಡ ಕನ್ಸ್ ಕಂಡಿದ್ರು ಅದನ್ನ ಕ್ಲೀನ್ ಆಗಿ ಎಕ್ಸಿಕ್ಯೂಟ್ ಮಾಡಕ್ಕೆ ಒಬ್ಬ ಕ್ಯಾಮ್ರಾಮನ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಇನ್ನು ಇದರಲ್ಲಿ ಮೇನ್ ಟೆಕ್ನಿಷಿಯನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೋ, ಇದರಲ್ಲಿ ಕ್ಯಾರವನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಂದು ಆರ್ಟಿಸ್ಟ್ ಬಂದು ಒಂದು ರೆಡಿ ಆಗಕ್ಕೆ, ಇಲ್ಲ ಎಮರ್ಜೆನ್ಸಿ ಅಂದ್ರೆ ಒಂದು ವಾಶ್ರೂಮ್ ಹೋಗಕ್ಕೆ, ಇಲ್ಲ ಶೂಟಿಂಗ್ ಇಲ್ದಾಗ ರೆಸ್ಟ್ ಮಾಡಕ್ಕೆ, ಪ್ರತಿಯೊಂದಕ್ಕೂ ಕ್ಯಾರವನ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಮ್ ದೊಡ್ಡ ದೊಡ್ಡ ಸ್ಟಾರ್ಸ್ ಹತ್ರ ಎಲ್ಲ ಅವ್ರದೇ ಆದ ಪರ್ಸನಲ್ ಕ್ಯಾರವನ್ ಇರುತ್ತೆ. ಇವಾಗ ಸುದೀಪ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಯಶ್ ಅವ್ರ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಹಿಂಗೆ ಹೇಳ್ಕೊಂಡು ಹೋದ್ರೆ ತುಂಬಾ ಅಂದ್ರೆ ತುಂಬಾ ಜನದ ಹತ್ರ ಪರ್ಸನಲ್ ಕ್ಯಾರವನ್ ಇರುತ್ತೆ. ಇಲ್ಲಾಂದ್ರೆ ಪರ್ಸನಲ್ ಕ್ಯಾರವನ್ ಅವರೇ ಸಜೆಸ್ಟ್ ಮಾಡ್ತಾರೆ, ನನ್ಗೆ ಇಂಥವ್ರನ್ನ ಹೇಳಿ. ಇಲ್ಲಾಂದ್ರೆ ರೆಗ್ಯುಲರ್ ಆಗಿ ಶೂಟಿಂಗ್ ನಾವ್ ಹೇಳೋದ್ರಿಂದ ನಮಗ್ ಗೊತ್ತಿರತ್ತೆ ಯಾವ ಹೀರೋಗೆ ಯಾವ ಕ್ಯಾರವನ್ ಹೇಳಿದ್ರೆ ಅವ್ರಿಗೆ ಸೆಟ್ ಆಗತ್ತೆ ಅಂತ. ಈ ಕ್ಯಾರವನ್ ಪ್ರೊಸೀಜರ್ ಯಾವ ತರ ಇರುತ್ತೆ ಅಂದ್ರೆ, ಹುಡುಗರ ಕೆಲಸ, ನಾವು ನೆಕ್ಸ್ಟ್ ನಾಳೆ ಇಂಥ ದಿನ ಶೂಟಿಂಗ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಇವಾಗ ನಾಳೆ ನೋಡಪ್ಪ ಶೂಟಿಂಗ್ HMT ಇರುತ್ತೆ ಅಂತ ನಾವ್ ಇಲ್ಲಿ ಲೊಕೇಶನ್ ಅಂತ ಹೇಳ್ಬಿಡ್ತೀವಿ. ಆ ಹುಡುಗರು ಹಿಂದಿನ ದಿನನೇ ಬಂದು ಅಲ್ಲೇ ಲೊಕೇಶನ್ ಅಲ್ಲಿ ಗಾಡಿ ಹಾಕಿ, ಆ ಗಾಡಿನೆಲ್ಲ ಕ್ಲೀನ್ ಆಗಿ ಅರೇಂಜ್ ಮಾಡ್ಕೊಂಡು,
ಆ ನೀರು ಒಂದ್ ಸೈಡ್ ವಾಲ್ತಿದ್ಯಾ ಇಲ್ವಾ, ಕರೆಕ್ಟ್ ಆಗಿ ಒಂದೇ ಲೆವೆಲ್ ಅಲ್ಲಿ ಇದೆಯಾ, ಇದನ್ನೆಲ್ಲ ತುಂಬಾ ಅಂದ್ರೆ ತುಂಬಾ ಅಬ್ಸರ್ವ್ ಮಾಡಿ ಕ್ಲೀನ್ ಆಗಿ ಕ್ಯಾರವನ್ ನಿಲ್ಸಿ ಕ್ಲೀನ್ ಮಾಡಿ, ಆ ಹಿಂದಿನ ದಿನ ಕ್ಯಾರವನ್ ಅಲ್ಲೇ ಮಲಗಿ, ನಾವು ಬೆಳಗ್ಗೆ ಸೆಟ್ಗೆ ಹೋಗೋಷ್ಟ್ರಲ್ಲೇ ಕ್ಯಾರವನ್ ಹುಡುಗರು ಅದನ್ನೆಲ್ಲ ಮತ್ತೆ ಕ್ಲೀನ್ ಮಾಡಿ, ಆ ಒಳಗಡೆ ಕ್ಯಾರವನ್ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಪರ್ಫ್ಯೂಮ್ ಹಾಕಿ, ತುಂಬಾ ಅಂದ್ರೆ ತುಂಬಾ ಒಂದು ಒಳ್ಳೆ ಮನೆ ತರಾನೇ ಸೆಟ್ ಮಾಡಿರ್ತಾರೆ. ಒಂದು ಆರ್ಟಿಸ್ಟ್ ಮೂಡ್ ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ಒನ್ ಆಫ್ ದಿ ಕ್ಯಾರವನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಂದು ಆರ್ಟಿಸ್ಟ್ ಬಂದ ತಕ್ಷಣ ಫಸ್ಟ್ ಹೋಗೋದೇ ಕ್ಯಾರವನ್ ಒಳಗಡೆ. ರೆಡಿ ಆಗ್ಬೇಕು ಇಲ್ಲ ಮೇಕಪ್ ಆಗ್ಬೇಕು ಅಂದ್ರೆ ಫಸ್ಟ್ ಕ್ಯಾರವನ್ ಒಳಗಡೆ ಹೋಗ್ತಾರೆ. ನಾವು ಅಲ್ಲೇ ಅವ್ರಿಗೆ ಮೂಡ್ ಅಪ್ಸೆಟ್ ಮಾಡ್ಬಿಟ್ರೆ ಇಡೀ ದಿನ ಫುಲ್ ಟಾರ್ಚರ್ ತರಾನೇ ಇರುತ್ತೆ ಶೂಟಿಂಗ್ ಅಲ್ಲಿ. ಅದಕ್ಕೆ ನಮ್ಗೆ ಮೇಜರ್ ಫಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಕ್ಯಾರವನ್ ಇರ್ಲೇಬೇಕು. ಇಲ್ಲ ಕೆಲವು ಆರ್ಟಿಸ್ಟ್ ಇರ್ತಾರೆ, ಇಲ್ಲ ಸರ್ ನಂಗೆ ಕ್ಯಾರವನ್ ಬೇಡ, ಅಲ್ಲೇ ಶೂಟಿಂಗ್ ಸ್ಪಾಟ್ ಅಲ್ಲಿ ರೆಡಿ ಆಗ್ಬಿಡ್ತೀನಿ, ಒಂದು ರೂಮ್ ಇದ್ರೆ ಸಾಕು ಅಂತ. ಕೆಲವು ಆರ್ಟಿಸ್ಟ್ ಇಲ್ಲ ನನ್ ಕ್ಯಾರವಾನೇ ಬೇಕು ಅನ್ನೋ ತರ ಇರ್ತಾರೆ. ಅದನ್ನೆಲ್ಲ ನೋಡ್ಕೊಂಡು ಪ್ಲಾನ್ ಮಾಡ್ಬೇಕಾಗತ್ತೆ.